ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಆಶಾ ಕನ್ನಡ ತಿಲಕ್. ಫ್ರೆಂಡ್ಸ್, ಇವತ್ತು ಒಂದು ಮದುವೆ ಇತ್ತು. ಮದುವೆಗೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಿದ್ದೆ. ಹೆಣ್ಮಕ್ಳು ಮದುವೆ ಅಂತ ಬಂದರೆ ಸ್ವಲ್ಪನಾದರೂ ಅಲಂಕಾರ ಇಲ್ದೆಲ್ಲ ಹೊರಡೋದೇ ಇಲ್ಲ. ನಾನು ಕೂಡ ಒಂದು ಸ್ವಲ್ಪ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊತಾ ಇದ್ದೆ. ನನಗೆ ಸೀರೆ ಅಂತ ಬಂದರೆ ರೇಷ್ಮೆ ಸೀರೆನ ಅಷ್ಟೊಂದು ಉಡೋಕ್ಕೆ ಬರೋಲ್ಲ. ಸೊ ಸಿಂಗಲ್ ಪಿನ್ ಆದರೆ ವೇರ್ ಮಾಡಿಬಿಡ್ತೀನಿ. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಸಮಯನೂ ಲೇಟಾಗಿ ಹೋಗಿತ್ತು. ಮದುವೆ ಹಾಸನದಲ್ಲಿರೋದು. ಸೊ ಹಾಸನಿಗೆ ಹೋಗಬೇಕು ಅಂತ ಬೇಗ ಬೇಗ ರೆಡಿ ಆಗ್ತಿದ್ದೆ ನಾನು ಕೂಡ. ಹಾಗೆ ಮನೆಯಲ್ಲಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೇಗ ಎದ್ದೋರಿಗೆ ಟಿಫನ್ ಎಲ್ಲ ಮಾಡಿಟ್ಟು ಟಿಫನ್ಗೆ ಪುಳಿಯೋಗರೆನ ಮಾಡಿದ್ದೆ. ಸೊ ಮಕ್ಕಳನ್ನ ಯಾರನ್ನೂ ಕರ್ಕೊಂಡು ಹೋಗ್ತಾಯಿಲ್ಲ. ಸ್ವಲ್ಪ ಬೇಗ ಬರಬೇಕು. ನಮ್ಮೂರಲ್ಲಿ ನೆಕ್ಸ್ಟ್ ಡೇ ಹಬ್ಬ ಇರೋದ್ರಿಂದ ನಾನು ಬೇಗ ರಿಟರ್ನ್ ಆಗಬೇಕು ಅಂತ ಹೊರಟೆ. ಹಾಗೆ ಮದುವೆ ಮನೆಗೆ ಬಂದ್ವಿ. ಮದುವೆ ಮನೇಲಿ ಹಿಂದಿನ ದಿವಸ ರಿಸೆಪ್ಷನ್ ಇತ್ತು. ರಿಸೆಪ್ಷನ್ ಏನಾದ್ರು ಆಯಿತು ಅಂದರೆ ಮದುವೆ ಮನೇಲಿ ಅಷ್ಟು ಜನನೇ ಕಾಣಿಸಲ್ಲ. ಇವಾಗಂತೂ ಮದುವೆ ಅಂತ ಬಂದರೆ ತುಂಬಾ ಸಿಂಪಲ್ಲಾಗಿ ಹೋಗ್ಬಿಟ್ಟಿದ್ದಾರೆ. ಮುಹೂರ್ತ ಟೈಮಿಗೆ ಬರೋದು, ಆಗ ಇಲ್ಲ ಅಂದರೆ ರಿಸೆಪ್ಷನ್ಲಿ ಸೇರೋ ಟೈಮಿಗೆ ಬರೋದು. ಬೇಗ ಅವರವರು ಒಂದು ಹಾಫ್ ಆನ್ ಅವರು 1 ಅವರಲ್ಲೆಲ್ಲ ಮದುವೆನೇ ಮುಗಿಸೋಗ್ಬಿಡ್ತಾರೆ ಬಂದಿರೋ ರಿಲೇಟಿವ್ಗಳು. ಹಿಂದಿನ ಕಾಲದಲ್ಲಿ ಆಗಿರಲಿಲ್ಲ. ಯಾಕಂದರೆ ಬೆಳಗ್ಗೆ ಬಂದಿರೋದ್ರೆ ಹಿಂದಿನ ದಿವಸ ಶಾಸ್ತ್ರ ಚಪ್ರ ಅಂತ ಬಂದರೆ ಇಡೀ ಫುಲ್ ಮದುವೆ ಮುಗಿಯೋವರೆಗೂ ಇರೋದು. ಶಾಸ್ತ್ರಗಳು ಮಾಡಿಸೋದು, ಹಸೆಗಳು ಹಾಕೋದು, ಹಾಗೆ ಹಾಡುಗಳು ಹೇಳೋದು, ಈ ಥರದ್ದೆಲ್ಲ ಭಾರಿ ಇತ್ತು. ಬಟ್ ಇವಾಗೆಲ್ಲ ತುಂಬ ಸಿಂಪಲ್ ಮದುವೆ ಆಗೋಗ್ಬಿಟ್ಟಿದೆ. ನಮ್ಮ ರಿಲೇಟಿವ್ ಎಲ್ಲ ಒಟ್ಟಿಗೆ ಸೇರಿದಾಗ ಈ ಥರ ಗ್ರೂಪಲ್ಲಿ ಫೋಟೋ ತೆಕ್ಕೊಳ್ತೀವಿ. ಒಂಥರ ಮೆಮೊರೀಸು. ಯಾಕಂದರೆ ಎಲ್ಲರೂ ಒಟ್ಟೊಟ್ಟಿಗೆ ಸಿಗೋದು ತುಂಬಾ ಕಡಿಮೆ. ಏನಂತರ ಕಾರ್ಯ ಮದುವೆ ಅಂತ ಬಂದಾಗಲೇ ಈ ಥರ ಸಿಗೋದು. ಸೊ ನಾನು ಕೂಡ ಎಲ್ಲರೂ ನಮ್ಮ ಊರಲ್ಲಿ ಹಬ್ಬ ಇರೋದ್ರಿಂದ ಇನ್ವೈಟ್ ಮಾಡ್ತಾಯಿದ್ದೆ. ಇವಳು ನಮ್ಮ ಅಣ್ಣನ ಮಗಳು. ಸೊ ಇವಳು ತರಲೆ ಜಾಸ್ತಿ. ಅವಳು ಹಾಗೆ ಇನ್ನೊಂದು ಕಡೆ ಇನ್ನೊಂದು ಗ್ರೂಪ್ ಇತ್ತು. ಸೊ ಅಲ್ಲೂ ಹೋಗಿ ಎಲ್ಲರ ಜೊತೆನೂ ಫೋಟೋ ತೆಕ್ಕೊಂಡು ಒಂಥರ ಮೆಮೊರೀಸು. ಒಟ್ಟಿಗೆ ಯಾವಾಗಲೂ ಸೇರಲ್ಲಲ್ವ. ಸೊ ಹಾಗಾಗಿ ಎಲ್ಲರೂ ಕೂಡ ನಮಗೆ ಹತ್ರದವರೇ. ಹಾಗೆ ಇರೋ ಸಮಯನ ಒಳ್ಳೆ ರೀತಿ ಎಂಜಾಯ್ ಮಾಡಬೇಕು ಅನ್ನೋದೇ ಆಸೆ. ಹಾಗೆ 1 ಗಂಟೆಗೆಲ್ಲ ಊಟ ಕೊಟ್ಟರು. ನಾವು ಕೂಡ ಬೇಗ ಊಟ ಮಾಡ್ಕೊಂಡು ರಿಟರ್ನ್ ಆಗಬೇಕಿತ್ತು. ಸೊ ಮದುವೆ ಮನೇಲಂತೂ ಈಗ ತುಂಬಾ ಬೇಗ ಊಟ ಕೊಡ್ತಾರೆ. ಸೊ ಮದುವೆ ಮನೆ 2 ಗಂಟೆ ಅನ್ನೋದ್ರೊಳಗಡೆ ಮದುವೆ ಮುಗ್ದೇ ಹೋಗುತ್ತೆ. ಮದುವೆ ಅಂತ ನೆಕ್ಸ್ಟ್ ಡೇ ಅಂತ ಅನ್ಸೋದೇ ಇಲ್ಲ. ಸೊ ಸಂಜೆವರೆಗೂ ಇರೋ ಇದೇ ಬರೋಲ್ಲ. 2 ಗಂಟೆ ಅಷ್ಟರೊಳಗಡೆ ಮದುವೆ ಮನೆನ ಜನ ಇದ್ದಾರಾ ಅಂತ ಕೇಳಬೇಕು. ಆ ಥರ ಆಗೋಗಿರುತ್ತೆ ಗೈಸ್. ನಿಮ್ಮ ಸೈಡೆಲ್ಲ ಯಾವ ಥರ ಮದುವೆ ಇರುತ್ತೆ ಅಂತ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.